ಇಷ್ಟು ದಿನ ನಾವು ಹೇಳಿದ್ದು ಆಯ್ತು, ಕಾದಿದ್ದು ಆಯ್ತು. ಮುಚ್ಕೊಂಡು ನಾವು ತೋರ್ಸೋ ಹುಡುಗಿನ ಮದ್ವೆ ಆಗು. ನಿಮ್ಮ ಒಂದು ವಾರದ ಸೀರೆ ಒಡವೆ ಸಂಭ್ರಮಕ್ಕೆ ಇನ್ನೊಬ್ರು ಲೈಫ್ ಲಾಂಗ್ ಸಫರ್ ಆಗೋ ತರ ಮಾಡ್ಬಿಡಮ್ಮ ನೀನು. ನಂಗೆ ಮದ್ವೆ ಇಷ್ಟ ಇಲ್ಲ, ನನ್ ಮದ್ವೆನೇ ಆಗಲ್ಲ. ಏನ್ರಿ ನಾನು ಮಾತಾಡ್ತೀನಿ ಇರು. ಅಪ್ಪ ನನಗೀಗ ಕನ್ವಿನ್ಸ್ ಎಲ್ಲ ಮಾಡಕ್ ಬರಬೇಡಿ. ಯಾವ್ದೋ ಒಂದು ಹುಡುಗಿನ ಇಷ್ಟಪಡ್ತಿದ್ದಲ್ಲಪ್ಪ, ಲವ್ ಸ್ಟೋರಿ ಎಲ್ಲ ಮುಗೀತಾ? ಅಪ್ಪ ನಿಮ್ಗೆ ಹೇಗೆ ಮಕ್ಕಳು ಒಂದು ಮಾತು ಕಮ್ಮಿ ಆಡಿದ್ರು, ಒಂದು ತುತ್ತು ಕಮ್ಮಿ ತಿಂದ್ರು, ಮುಖದ ಮೇಲೆ ಒಂದು ಗೆರೆ ಚೇಂಜ್ ಆದ್ರೂ ನಮಗೆ ಗೊತ್ತಾಗ್ಬಿಡುತ್ತೆ ಕಣ. ಕೇಳಿಲ್ಲ ಅಂದಿದ್ ಮಾತ್ರಕ್ಕೆ ನಮಗೆ ಗೊತ್ತಾಗಲ್ಲ ಅಂತಲ್ಲ. ಬರೋರು ಬರ್ತಾ ಇರಬೇಕು, ಹೋಗೋರು ಹೋಗ್ತಾ ಇರಬೇಕು, ಯಾರನ್ನೂ ತಡಿಬಾರ್ದು. ಹೋದ್ರೆ ಇನ್ನೊಂದು ಬರೋದಕ್ಕೆ ಅದು ಬಸ್ಸಲ್ಲಪ್ಪ. ನಾನು ತುಂಬಾ ಇಷ್ಟಪಟ್ಟು ಪ್ರೀತಿಸಿದ ಹುಡುಗಿ. ಜಾಸ್ತಿ ಹೇಳೋಕೆ ಹೋದ್ರೆ ಫಿಲ್ಮಿ ಅನ್ಸ್ಬೋದು. ನಂಗೆ ಮದ್ವೆ ಎಲ್ಲ ಬೇಡ, ಬಿಟ್ಬಿಡಿ ನನ್ನ. ಅಪ್ಪ ನಾನು ಮದ್ವೆ ಆಗೋ ಮುಂಚೆ ಪ್ರೀತಿಸಿದ ಹುಡುಗಿ ಸೌಭಾಗ್ಯ ಅಂತ. ಹೆಂಗಪ್ಪ ಇವೆಲ್ಲ? ಯಾರನ್ನೋ ಸಖತ್ತಾಗಿರೋರ್ನೇ ಪಟಾಯಿಸ್ಕೊಂಡಿದ್ಯಾ? ಪಟಾಯಿಸ್ಕೊಳ್ಳೋದು, ಬೀಳ್ಸ್ಕೊಳ್ಳೋದು ಎಲ್ಲ ನಿಮ್ಮ ಕಾಲದ್ದು. ನಾನು ಅವಳನ್ನ ತುಂಬ ಪ್ರೀತಿಸ್ತಿದ್ದೆ. ಮತ್ತೆ ಮದುವೆ ಯಾಕಾಗಲಿಲ್ಲ? ಸೌಭಾಗ್ಯ ನಮ್ಮನೆ ಪಕ್ಕನೇ ಇದ್ದಿದ್ದು. ಅವಳಿಗೂ ನನ್ನ ಕಂಡ್ರೆ ಇಷ್ಟ ಇತ್ತು. ನಮ್ಮಪ್ಪ ಅವರಪ್ಪ ಮನೆ ಮಧ್ಯೆ ಇದ್ದಿದ್ದು 1 ಅಡಿ ಜಾಗಕ್ಕೆ ಜಗಳ ಆಡಿದ್ರು, ಅಹಂಗೆ ಬಿದ್ರು, ಮದುವೆ ಮಾಡ್ಕೊಳಕ್ ಬಿಡ್ಲಿಲ್ಲ. 1 ಅಡಿ ಜಾಗಕ್ಕೆ ನಮ್ಮಿಬ್ರು ಮಧ್ಯ 1 ಕೋಟಿ ಅಡಿ ಅಂತರ ತಂದ್ರು. ಅವಳನ್ನ ಬಿಟ್ಟು ಜೀವನನೇ ಮಾಡೋಕ್ಕಾಗಲ್ಲ ಅನ್ಕೊಂಡಿದ್ದೆ. ಈಗ ನೋಡು, ನೆನ್ಪಿಗೆ ಬರಲ್ವಾ? ಇಡೀ ಸಮುದ್ರದ ನೀರ್ನೆಲ್ಲ ಚಮಚ ಕೊಟ್ಬಿಟ್ಟು ಆಚೆ ಚೆಲ್ಲು ಅಂದರೆ ಆಗುತ್ತೇನೋ? ಈಗ ಅವಳು ಉಳಿದಿರೋದು ನೆನ್ಪಲ್ಲಿ ಮಾತ್ರ. ಮತ್ತೆ ಅಮ್ಮನ್ನ ಮದುವೆ ಆಗಿದ್ದು? ನಾನು ಅದನ್ನೇ ಹೇಳಕ್ ಬರ್ತಾ ಇರೋದು. ಮನೇಲಿ ನಿಮ್ಮಮ್ಮನ್ನ ತೋರಿಸಿದ್ರು, ಮದುವೆ ಆದೆ. ಶುರುವಿನಲ್ಲಿ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು. ಈಗ ನೋಡು, ನಾನು ನಿಮ್ಮಮ್ಮ ಹೆಂಗಿದ್ದೀವಿ. ಅವಳನ್ನ ಬಿಟ್ಟಿರೋಕ್ಕಾಗುತ್ತೇನೋ? ಸೌಭಾಗ್ಯ ನೆನಪಾಗಿರ್ಬೋದು, ನಿಮ್ಮಮ್ಮ ನನಗೆ ಪ್ರಾಣ. ನಿಮ್ಮಮ್ಮ ಪಾಪದವಳು ಕಣ. ಇವೆಲ್ಲ ಅವಳಿಗೆ ಗೊತ್ತಾದರೆ ನೊಂದ್ಕೊಂಡ್ಬಿಡ್ತಾಳೆ ಅಂತ ನಾನು ಇದುವರೆಗೂ ಅವಳಿಗೆ ಇವೆಲ್ಲ ಹೇಳೇ ಇಲ್ಲ. ಟೈಮ್ ಜೊತೆ ನುಗ್ಗು, ಎಲ್ಲ ಸರಿ ಹೋಗುತ್ತೆ. ನಾನೇ ಅದಕ್ಕೆ ನಿದರ್ಶನ. ಆ ಫೋಟೋ ಇನ್ನೊಂದ್ಸಲ ಕೊಡು. ಜೋಬಲ್ಲಿ ಯಾಕ್ಲ ಇಟ್ಕೋತಿದ್ಯಾ? ಈಗ ಅಮ್ಮನ ಹತ್ರ ನೀನೇ ಹೋಗಿ ಮದ್ವೆನ ಕ್ಯಾನ್ಸಲ್ ಮಾಡಬೇಕು. ಮಾಡ್ಲಿಲ್ಲ ಅಂದ್ರೆ ಈ ಫೋಟೋನ ಅಮ್ಮಂಗೆ ತೋರಿಸ್ಬಿಡ್ತೀನಿ. ನನ್ ಬುಡುಕೆ ಕೊನೆಗೂ ಬಂದ್ಬಿಟ್ಟಲ್ಲ. ನಿನ್ ಮಗ ಅಲ್ಲ ಕಣ್ಲಾ ನೀನು. ಫಸ್ಟ್ ಆಫ್ ಆಲ್ ನೀನ್ ವೈ ಸ್ಟೋರಿ